ಹಾಯ್ ಹಲೋ ಎಲ್ಲರಿಗೂ ಗುಡ್ ಮಾರ್ನಿಂಗ್. ಸೊ ಇವತ್ತು ನಾನು ಕುಫ್ರಿಯಿಂದ ಶಿಮ್ಲಾ ಕಡೆ ಬಂದೆ. ಸೊ ಶಿಮ್ಲಾದಲ್ಲಿ ಲಕ್ಕರ್ ಬಜಾರ್ ಅಂತ ತುಂಬಾ ಫೇಮಸ್ ಬಜಾರ್ ಇದೆ. ಅಲ್ಲಿ ನಮಗೆ ಡ್ರೆಸ್ಗಳು ಮತ್ತೆ ಸ್ಟ್ರೀಟ್ ಫುಡ್ಗಳು, ಹೋಮ್ ಡೆಕೋರ್ಸ್ಗಳು, ಈ ತರ ಶಾಪಿಂಗ್ಗೆ ಅಂತ ಹೇಳ್ಬಿಟ್ಟು ತುಂಬಾ ಒಳ್ಳೆ ಒಳ್ಳೆ ಅಂಗಡಿಗಳು ಸಿಗ್ತವೆ. ಸೊ ಇಲ್ಲಿಂದ ಲಕ್ಕರ್ ಬಜಾರ್ಗೆ 2 ಕಿಲೋಮೀಟರ್ ಆಗುತ್ತೆ. ನಾ ಹೋಗ್ತಾನೇ ಇದ್ದೀನಿ. ಆ 2.25 ಕಿಲೋಮೀಟರ್ ತೋರಿಸ್ತು, 1.5 ಕಿಲೋಮೀಟರ್ ತೋರಿಸ್ತಾ ಇದೆ. ನಡೆದು ಸೊ ಆನ್ ದ ವೇ ಹಾಗೆ ಲಕ್ಕರ್ ಬಜಾರ್ಗೆ ಹೋಗ್ಬೇಕಾದ್ರೆ ನನಗೆ ಇಂದಿರಾ ಗಾಂಧಿ ಮೆಡಿಕಲ್ ಕಾಲೇಜ್ ಸಿಕ್ತು. ಸೊ ಫುಲ್ ಶಿಮ್ಲಾನೇ ಕನ್ಸಿಡರ್ ಮಾಡಿದ್ರೆ ನಿಮಗೆ ಶಿಮ್ಲಾದಲ್ಲಿ 1 ಮೆಡಿಕಲ್ ಕಾಲೇಜ್ ಇದ್ರೆ 4 ಇಂಜಿನಿಯರಿಂಗ್ ಕಾಲೇಜ್ಗಳಿದಾವೆ. ಅದೇ ನಮ್ಮ ಬೆಂಗಳೂರನ್ನ ತಗೊಂಡ್ರೆ ಬೆಂಗಳೂರಲ್ಲಿ 212 ಇಂಜಿನಿಯರಿಂಗ್ ಕಾಲೇಜ್ಗಳಿದ್ರೆ 21 ಮೆಡಿಕಲ್ ಕಾಲೇಜ್ ಇದೆ. ಸೊ ಹಾಗೆ ಶಿಮ್ಲಾದಲ್ಲಿ ಸುಮಾರು 949 IT ಕಂಪ್ನಿಗಳಿದ್ರೆ ನಮ್ಮ ಬೆಂಗಳೂರಲ್ಲಿ 67,000 IT ಕಂಪ್ನಿಗಳಿದಾವೆ. ಸೊ ಈ ತರ ಬೆಂಗಳೂರನ್ನ ಬೆಳೆಸಿ ಸಾವಿರಾರು ಉದ್ಯೋಗಗಳನ್ನು ಸೃಷ್ಟಿ ಮಾಡಿದ ಶ್ರೀ ಎಸ್ ಎಂ ಕೃಷ್ಣರವರಿಗೆ ಥ್ಯಾಂಕ್ ಯು ಹೇಳ್ತಾ, ಈ ತರ ಒಬ್ಬ ನಾಯಕ ನಮ್ಮಲ್ಲಿ ಮತ್ತೊಮ್ಮೆ ಹುಟ್ಟಿ ಬರಲಿ ಅಂತ ದೇವರಲ್ಲಿ ಕೇಳ್ಕೊಳ್ತಾ ನಾವು ಮುಂದೆ ಹೋಗೋಣ. ಫೇಮಸ್ ಕ್ಯಾ ಇದು ಯಾವ್ದೋ ಡ್ರೈ ಫ್ರೂಟ್ ಮಿಕ್ಸ್ಚರ್ ಅಂತ ಇಟ್ಟಿದ್ದಾರೆ. ಫೇಮಸ್ ಅಂತ ಇದು. ಕಿತ್ನಾ ಪೈಸೆ ಭಯ್ಯಾ? 250 रुपए केजी, 250 per kg ಅಂತೆ. ವಾಲ್ನಟ್, ಬಾದಾಮಿ ಈ ಥರದೆಲ್ಲ ಒಂದಷ್ಟು ಡ್ರೈ ಫ್ರೂಟ್ ಮಿಕ್ಸ್ ಮಾಡಿದ್ದಾರೆ. ತಿನ್ಬೋದು, ಚೆನ್ನಾಗಿದೆ. ಸೊ ಕೊನೆಗೂ ನಾವು ಲಕ್ಕರ್ ಬಜಾರ್ನ ರೀಚ್ ಆಗಿದ್ದೀವಿ. ಸೊ ಈಗ ನೀವು ಸ್ಟ್ರೀಟ್ ಫುಡ್ನೆಲ್ಲ ನೋಡ್ತಾ ಇದ್ದೀರಾ. ಸೊ ಪರ್ಸ್ನಲಿ ಬಂದ್ಬಿಟ್ಟು ನಾನು ಸ್ಟ್ರೀಟ್ ಫುಡ್ನ ರೆಕಮೆಂಡ್ ಮಾಡಲ್ಲ. ಅದು ವೆಜ್ಜೇ ಆಗಿರಲಿ, ನಾನ್ ವೆಜ್ಜೇ ಆಗಿರಲಿ, ಅದು ಜಾಗ ಹಿಂಗೆ ಅಡುಗೆ ಮಾಡ್ತಾ ಇದ್ದಾರೆ, ಅದು ಕ್ಲೆನ್ಲಿನೆಸ್, ಸ್ಯಾನಿಟಿ ಎಲ್ಲ ನೋಡಿಕೊಂಡು ನಾನು ತಿಂತೀನಿ. ಸೊ ಯೂಶಲಿ 90% ಟೈಮಲ್ಲಿ ನಾನು ಸ್ಟ್ರೀಟ್ ಫುಡ್ನ ತಿನ್ನಲ್ಲ. ಸ್ಪೆಷಲಿ ನಾನು ಆ ವೆಂಡರ್ ಯೂಸ್ ಮಾಡ್ತಾರೆ ಎಣ್ಣೆನ ನೋಡ್ತೀನಿ. ಸೊ ಯೂಶಲಿ ಸ್ಟ್ರೀಟ್ ಫುಡ್ಡಲ್ಲಿ ಎಣ್ಣೆ ಕರೆದು ಕಪ್ಪಗಾಗ್ಬಿಟ್ಟಿರುತ್ತೆ, ಅದು ಆರೋಗ್ಯಕ್ಕೆ ಒಳ್ಳೇದಾಗಿರಲ್ಲ. ಸೊ ನಂಗೆ ಯಾವುದಾದ್ರೂ ಸ್ಟ್ರೀಟ್ ಫುಡ್ ಇಷ್ಟ ಆಗಿದ್ರೆ ಅದನ್ನ ಮನೇಲಿ ಬಂದು ರೀಕ್ರಿಯೇಟ್ ಮಾಡಿಕೊಂಡು ತಿಂತೀನಿ. ಸೊ ಈ ಲಕ್ಕರ್ ಬಜಾರಲ್ಲಿ ಪೂರಿ, ಪರೋಟ, ಚೆನ್ನ ಭತ್ತೂರ ಈ ತರ ಸ್ಟ್ರೀಟ್ ಫುಡ್ಗಳು ತುಂಬಾ ಫೇಮಸ್ ಇದಾವೆ. ಬಟ್ ನಾನು ಆ ಯಾವುದೇ ಐಟಮ್ ಅನ್ನು ಕೂಡ ಟ್ರೈ ಮಾಡಲಿಲ್ಲ. ಫುಲ್ಲು ವೈಟ್ ಇರುತ್ತೆ. ಇದು ಅದೃಷ್ಟ ಮಾಡಿದ್ದಾರೆ ಚೆನ್ನಾಗಿರುತ್ತೆ. ಹಿಮಾಚಲಿ ಶಾಲ್ಗಳು, ಕುರ್ತಗಳು ಎಲ್ಲ ಇಟ್ಟಿದ್ದಾರೆ. ಇದು ಒಂದು ಹಿಮಾಚಲಿ ಕುರ್ತಾ. ನಮ್ಮ ಸೈಡಲ್ಲಿ ಈ ಥರ ಸಿಗಲ್ಲ. ಸೊ ನೀವು ಆ ಡ್ರೆಸ್ಗಳ ಮೇಲೆ ಹಾಕಿರುವಂತ ಬೆಲೆನ ನೋಡ್ತಾ ಇದ್ದೀರಾ. ಸೊ ತುಂಬಾ ಪ್ರೈಸ್ ಎಲ್ಲ ಏನೂ ಇಲ್ಲ. ಸೊ ಬಾರ್ಗೇನೂ ಮಾಡ್ಬೋದಂತ ಇಲ್ಲಿ. ಪ್ರೈಸ್ ಎಲ್ಲ ಅಲ್ಲೇ ಹಾಕಿದ್ದಾರೆ, ನೋಡ್ಕೊಳ್ಳಿ. ಸೊ ಇಲ್ಲಿ ಬಂದು 300 ರೂಪಾಯಿಗೆ, 350 ರೂಪಾಯಿಗೆ, 400 ರೂಪಾಯಿಗೆ ಚೂಡಿದಾರ್ಗಳು, ಕುರ್ತಾಗಳು, ಹಿಮಾಚಲಿ ಶಾಲ್ಗಳು ತುಂಬಾ ಕಡಿಮೆ ಬೆಲೆಗೆ ಸಿಗ್ತಾನೆ ಇದ್ವು. ತಗೋಬಾರ್ದು ಅನ್ಕೊಂಡಿದ್ದೆ, ನನ್ನ ಬ್ಯಾಗಲ್ಲಿ ಜಾಗ ಇಲ್ಲ. ಆದ್ರೂ ಹೆಣ್ಮಕ್ಳಿಗೆ ಡ್ರೆಸ್ ಅಂದ್ರೆ ಅಟ್ರಾಕ್ಷನ್ ಅಲ್ವಾ, ಆದ್ರೂ ಒಂದು ಅಂಗಡಿ ಮುಂದೆ ನಿಂತ್ಕೊಬಿಟ್ಟಿದ್ದೀನಿ ಬಂದು. ಇದೇ ಡ್ರೆಸ್ಗಳು. ಸೊ ಇದೇ ಥರದ್ದು ಪಕ್ಕದ ಅಂಗಡಿಲಿ ಕೇಳಿದೆ. ಈ ಮೆಟೀರಿಯಲ್ಗೆ 1,300 ಅಂದರು. ಇವ್ರು ಬಂದ್ಬಿಟ್ಟು 1,000 ಅಂತ ಹೇಳ್ತಾ ಇದ್ದಾರೆ. ಇದು ಅಷ್ಟೇ ಅಂತ ಹೇಳಿದ್ರು. ಮತ್ತು ಇದು ಟ್ರಾನ್ಸ್ಪರೆಂಟ್ ಇದೆ, ಹಿಂಗೆ ಹಾಕೊಳೋದು ಗೊತ್ತಿಲ್ಲ. ಟ್ರಾನ್ಸ್ಪರೆಂಟ್ ಇಲ್ದೇ ಇದೆಯಾ ಅಂತ ಕೇಳಿದ್ರೆ ಉಲನಲ್ಲಿದೆ ಅಂತ ಹೇಳಿದ್ರು. ಇಲ್ಲಿದೆ ಈ ಥರದ್ದೆಲ್ಲ ತೆಗೆದು ತೋರಿಸಿದ್ರು ನನಗೆ. ಇಲ್ಲಿ ಈ ಥರದ್ದೊಂದಿದೆ, ಮತ್ತು ಈ ಥರದ್ದೆಲ್ಲ ತುಂಬ ಇದೆ.
ಸೊ ನಾನು ಬಂದು ಇಲ್ಲಿ ಕಾಣ್ತಾ ಇರುವಂತ ಎಂಬ್ರಾಯ್ಡರಿ ಕುರ್ತಾನ ಪರ್ಚೇಸ್ ಮಾಡಿದೆ. ಅವ್ರು ಅದಕ್ಕೆ 1000 ಹೇಳಿದ್ರೆ ನಾನು ಬಾರ್ಗೇನ್ ಮಾಡ್ಬಿಟ್ಟು 900 ಕೊಟ್ಟೆ. ಸೊ ಇದು ಬಂದು ಮೆಷಿನ್ ಎಂಬ್ರಾಯ್ಡ್ರಿ ಹ್ಯಾಂಡ್ ಎಂಬ್ರಾಯ್ಡ್ರಿ ಆಗಿರಲ್ಲ. ಸೊ ಈ ತರ ಕುರ್ತಾಗಳು ನಿಮ್ಗೆ ಆನ್ಲೈನ್ ಅಲ್ಲೂ ಸಿಗ್ತವೆ. ಬಟ್ ಆನ್ಲೈನ್ ಅಲ್ಲಿ ಸ್ವಲ್ಪ ಪ್ರೈಸ್ ಇದೆ, 2000 3000 ಈ ತರ ಎಲ್ಲ ಇದೆ. ಬಟ್ ಲಕ್ಕರ್ ಮಾರ್ಕೆಟ್ ಅಲ್ಲಿ ಚೀಪ್ ಆಗಿ ಸಿಗುತ್ತೆ. सीजन टाइम ये विंटर सीजन का नहीं है, समर का है. तो हमारा विंटर सीजन शुरू हो गया, ये माल स्टॉक क्लियर कर रहे हैं पूरा. ये लीजिए थोड़ा कम करो बिल्कुल. हमारे मतलब की है ही नहीं, क्योंकि आप अपनी लैंग्वेज में डाल रहे थे इसलिए हमारे मतलब का नहीं है. फिर भी आप कर मैं लेना. शॉप की नाम भी शॉप का नाम शॉप क्या का है? नाम नहीं है मैम. नहीं है क्या? तो ನೋಡಿ ಇಲ್ಲಿ ಈ ತರ ನೀವು ಲಕ್ಕರ್ ಮಾರ್ಕೆಟ್ ಒಳಗೆ ಬಂದ್ರೆ ಸೊ ಹಿಂಗೆ ಲಕ್ಕರ್ ಮಾರ್ಕೆಟ್ ಒಳಗಡೆ DAV ಸೀನಿಯರ್ ಸೆಕೆಂಡರಿ ಪಬ್ಲಿಕ್ ಸ್ಕೂಲ್ ಅಂತ ಇದೆ. ಸೊ ಆ ಪಬ್ಲಿಕ್ ಸ್ಕೂಲ್ ಮುಂದೆ ನಿಮ್ಗೆ ಶಾಪ್ ಸಿಗತ್ತೆ. ಪ್ರೈಸ್ ಎಲ್ಲ ನೀವು ಬಂದ್ರೆ ಇಲ್ಲಿ ಶಾಪಿಂಗ್ ಮಾಡಿ. $350 ಮತ್ತೆ ಸಿದ್ದು ಇದೆ, ಸಮೋಸ ಇದೆ, ವಾಟರ್ ಫ್ಯಾನ್, ಬೇಕರಿ ಇದೆ. भाई कितना है? 350 हाँ 350 का है. 350. ये हमारे लेडीज बनाते हैं हाथ से ना. हाँ इसमें अगर इससे बिग साइज चाहिए वो भी मिल जाएगा. ಬಿಗ್ ಸೈಜ್ नहीं चाहिए. ಇದೆಲ್ಲ ಹ್ಯಾಂಡಿಂದ ಮಾಡಿರೋದಂತೆ, हैंडमेड. ಹ್ಯಾಂಡ್ ಮೇಡ್ ಅಂದರೆ ಅವ್ರ ವೈಫೈ ಮಾಡಿರೋದಂತೆ. 350 ಹೇಳ್ತಾ ಇದ್ದಾರೆ ಒಂದಕ್ಕೆ. ತೊಗೊಂಡೆ ನಾನು 350 ಅಂತೆ. ಈ ದೊಡ್ಡದು ಕಾಣ್ತಾ ಇದೆಯಲ್ಲ ಅದು 2500 ಅಂತೆ. ಮತ್ತು ಇಲ್ಲಿ ಕಾಣ್ತಾ ಇದೆಯಲ್ಲ ಸುಮಾರಾಗಿ ಇದು 950 ಅಂತೆ. ಚೆನ್ನಾಗಿದೆ, ಚೆನ್ನಾಗಿ ಮಾಡಿದ್ದಾರೆ. ಸೊ ಈ ಹ್ಯಾಂಡ್ ಮೇಡ್ ಓನ್ ಡೆಕೋರ್ಗೆ ಬಂದ್ರೆ ಈ ಪೂರ್ತಿ ಲಕ್ಕರ್ ಬಜಾರ್ ಅಲ್ಲಿ ಇದೊಂದೇ ಶಾಪ್ ಅಲ್ಲಿ ನಾನು ಇದನ್ನ ನೋಡಿದ್ದು. ಪೂರ್ತಿ ಶಿಮ್ಲಾದಲ್ಲೇ ಅನ್ಬೋದು, ಬೇರೆ ಎಲ್ಲೂ ನೋಡಿಲ್ಲ. ಸೊ ಇದನ್ನ ಅವರು ಕೈಯಿಂದನೇ ಮಾಡ್ತಾರಂತೆ. ಈ ಹೋಮ್ ಡೆಕೋರ್ ನಿಮ್ಗೆ ಆನ್ಲೈನ್ ಅಲ್ಲೂ ಸಿಗುತ್ತೆ, ಬಟ್ ಆನ್ಲೈನ್ ಅಲ್ಲಿ ಪ್ರೈಸ್ ಇದೆ. ಇದ್ದೀನಿ ನೋಡಿ ಹಕ್ಕಿ ಪಕ್ಷಿ ಹೆಂಗೆ ಕುತ್ಕೊಂಡಿದೆ ಅಂತ. ಹಕ್ಕಿ ಇದೆ, ಒಳಗಡೆ ಹೂವು ಇದೆ. 150 ರೂಪಾಯಿ ಅಂತ ಇದು ಅಷ್ಟೇ. ಇದಕ್ಕೆ 150 ರೂಪಾಯಿ. ಇದರಲ್ಲೇ ಸ್ವಲ್ಪ ದೊಡ್ಡದಿದ್ರೆ ಇದು 250 ರೂಪಾಯಿ ಅಂತ. ಇದು ಅದು 250 ರೂಪಾಯಿ. ಇದೂ ಇದು ಮಾತ್ರ ಸಾನಾ ಗಿಫ್ಟ್ ಹೌಸ್ ಅಂತ. ಅದೇ ಲಕ್ಕರ್ ಮಾರ್ಕೆಟಲ್ಲಿ ನೀವು ಉದ್ದಕ್ಕೆ ನಡ್ಕೊಂಡು ಬರ್ತಾ ಇದೆ, ಕಾಣುತ್ತೆ. ರೋಡ್ ಇಲ್ಲೇ ಇದೆ ನೋಡಿ, ಹಿಂಗೆ ನಡ್ಕೊಂಡು ಬರ್ತಾನೆ ಇದೆ. ನಿಮಗೆ ಲೆಫ್ಟ್ ಸೈಡಲ್ಲಿ ಕಾಣುತ್ತೆ ಇದು. ಕೆಳಗಡೆನೂ ಹಾಕೊಂಡಿದ್ದಾರೆ ಇದನ್ನ. ಸೊ ಮೇಲೆ ಅಂದ್ಕೊಂಡು ನೋಡಿದ್ರು ನಿಮಗೆ ಕಾಣುತ್ತೆ ಇದೆಲ್ಲ. ಸನಾ ಗಿಫ್ಟ್ ಹೌಸ್ ಅಂತ ಶಾಪ್ ನೇಮು. ಇದು ಕುದುರೆ ಸವಾರಿನೂ ಇದೆ. ಕುದುರೆ ಬೆಳ್ಳಿ ಚೆನ್ನಾಗಿದೆ. ನೋಡಿ ಎಲ್ಲ ವೈಟ್ ಕಲರ್ ಇದೆ. ಕೆಳಗೆ ಬಂದೆ ಮಾರ್ಕೆಟಿಂದ. ಸ್ವಲ್ಪ ಅಲ್ಲೆಲ್ಲ ಬ್ರ್ಯಾಂಡೆಡ್ ಶಾಪ್ಗಳು ಕಾಣ್ತಾ ಇದೆ. ಎಲ್ಲ ನೀವು ಹಿಮಾಚಲಿ ಶಾಪಿಂಗ್ ಎಲ್ಲ ಮಾಡ್ಬೋದು ಇಲ್ಲಿ.
50% ಆಫ್ಗೆ ಹಾಕಿದ್ದಾರೆ. ಸೂಟ್ ಅಂದರೆ ಚೂಡಿದಾರ್ ಮೆಟೀರಿಯಲ್ 50% ಆಫ್ಗೆ ಹಾಕಿದ್ದಾರೆ. ನಾನಂತೂ ತೊಗೊಳಲ್ಲ, ನನಗಂತೂ ಬೇಡ. ಮುಂದೆ ಹೋಗ್ತಾ ಇದ್ದೀನಿ. ಸೊ ನಾನು ಏನಕ್ಕೆ ಶಾಪಿಂಗ್ ಮಾಡಲ್ಲ ಅಂದರೆ, ಆಲ್ರೆಡಿ ನನ್ನ ಬ್ಯಾಗ್ ತುಂಬ ದೊಡ್ಡದಿದೆ. 15 ದಿನ ಟ್ರಿಪ್ಪಿಗೆ ನಾನು ಮಾಡಿರೋದು. ನಾನು ಅದನ್ನು ಉದ್ಕೊಂಡು ತಿರ್ಗೋಕ್ಕಾಗಲ್ಲ ಏನೋ ತೊಗೊಂಡ್ಬಿಟ್ಟು. ಅದಕ್ಕೆ ನಾನು ಟ್ರಿಪ್ಪಿಗೆ ಏನು ಬಂದಾಗ ಅಂತ ಶಾಪಿಂಗ್ ಎಲ್ಲ ಮಾಡಲ್ಲ. ನೋಡೋಣ ಮುಂದೆ ಏನಿದೆ ಅಂತ. ಸಿಂಗಾಡ ಅಂತೆ ಈ ಹಣ್ಣಿನ ಹೆಸರು. ಅದು ಸಿಪ್ಪೆ ತೆಗೆದ್ಬಿಟ್ಟು ತಿನ್ಬೇಕಂತೆ. ಇಟ್ಟಿದ್ದಾರೆ ಇಲ್ಲಿ ಮಾರ್ಕೆಟಲ್ಲಿ. ಅದ್ಬಿಟ್ಟೆಲ್ಲ ನಮ್ಮ ಕಡೆ ಸಿಗೋದೇ ಇದೆ. ನಾಯಿ ಮಾತ್ರ ತಪ್ಪ ಇದ್ದಾವೆ ಗುರು ಇಲ್ಲೆಲ್ಲ. ಅದೇನು ತಿಂತಾವೋ ಏನೋ. ನಮ್ಮೂರ ಕಡೆ ಎಲ್ಲ ಒಣಗೋಗ್ಬಿಟ್ಟಿರ್ತಾವೆ, ಹಂಗಿದ್ದಾವೆ. ಕಿತ್ನಾವು ಈ ಸಿಂಗಾಡ ಫ್ರೂಟ್ 80 का ಪರ್ ಕೆ ಜಿ 80, 80 ರೂಪಾಯಿ ಅಂತ ಒಂದು ಕೆ ಜಿಗೆ. ಬೆಟ್ಟನಲ್ಲಿಕಾಯಿ ಇಟ್ಟಿದ್ದಾರೆ, ಏನೇನೋ ಇಟ್ಟಿದ್ದಾರೆ. ಇವೆಲ್ಲ ಬಂದು ಇದೆಲ್ಲ ಸಿಗುತ್ತೆ ನಿಮಗೆ. ಎರಡೆರಡು ತೊಗೊಂಡೆ. ಅವ್ರು ಎಷ್ಟು ಅಂತ ಕೇಳಿದ್ರೆ ಎಷ್ಟು ಅಂದರೆ ಪ್ರೈಸ್ ಹೇಳಲಿಲ್ಲ ಅವರು. 2 ತಾನೇ ತೊಗೊಳ್ಳಿ ಅಂತ ಹೇಳಿದ್ರು. ಸೊ ತಿಂತೀನಿ ಹೆಂಗಿದೆ ಅಂತ ನೋಡ್ತೀನಿ. ಸೊ ಈ ಹಣ್ಣನ್ನ ಟೇಸ್ಟ್ ಮಾಡ್ಬಿಟ್ಟು ನೋಡಿದೆ. ಅಷ್ಟೊಂದೆಲ್ಲ ಏನೂ ಚೆನ್ನಾಗಿರಲಿಲ್ಲ, ಸ್ವಲ್ಪ ಸಪ್ಪೆ ಸಪ್ಪೆ ಅಂತ ಅನಿಸ್ತಾ ಇತ್ತು. ಸೊ ನಾನು ನೆಕ್ಸ್ಟ್ ಬಂದ್ಬಿಟ್ಟು ಕಿನ್ನೂರ್ ವ್ಯಾಲಿನಲ್ಲಿ ಕಲ್ಪಹಳ್ಳಿಗೆ ಹೋಗ್ತಾ ಇದ್ದೀನಿ. ನಾನು ಕಲ್ಪಹಳ್ಳಿಗೆ ಹೋದಾಗ ಆಪಲ್ಸ್, ಪಿಯರ್ಸ್, ವಾಲ್ನಟ್ಸ್, ಪೈನ್ ನಟ್ಸ್ ಈ ಹಣ್ಣುಗಳನ್ನೆಲ್ಲ ಹಾರ್ವೆಸ್ಟ್ ಮಾಡ್ತಾ ಇದ್ರು. ಆ ಹಳ್ಳಿ ಎಷ್ಟೊಂದು ಚೆನ್ನಾಗಿತ್ತು ಅಂತ ನಾನು ನನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಟಾಟಾ, ಬಾಯ್, ಸ್ಟೇ ಟ್ಯೂನ್ಡ್.